ನಮಸ್ಕಾರ. ನಾನು ಅನಿಲ್ ಕುಮಾರ್ ಹಿರೇಮಠ್, ಹಿರಣ್ಯಕೇಶಿ ನದಿ ನೀರು ಬಳಕೆದಾರ ಸಂಘದ ಅಧ್ಯಕ್ಷನು. ಹಾಗೂ ಈ ಈ ಸಂದರ್ಭದಲ್ಲಿ ನಾನು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ತಮ್ಮೆಲ್ಲರಿಗೂ ತಿಳಿಸಲು ಬಯಸುತ್ತೇನೆಂದರೆ, ಮಲ್ಲಿಕಾರ್ಜುನ್ ಏತ ನೀರಾವರಿಗೆ ಏನು ನಾವು ಪ್ರಸ್ತಾಪನೆ ಕೊಟ್ಟಿದ್ವಿ, ಅದು ಮಂಜೂರಾಗಿದೆ. ಆ ವಿಷಯದಲ್ಲಿ ಈ ಮಲ್ಲಿಕಾರ್ಜುನ್ ಏತ ನೀರಾವರಿಯು ಹುಕ್ಕೇರಿ ತಾಲೂಕಿನ ಕನಗಲ, ಸೊಲ್ಲಾಪುರ, ಹರ್ಗಾಪುರ, ಬಾಡವಾಡಿ, ಕೇಸ್ತಿ, ಆಲೂರು, ಅಕ್ಕಿವಾಟ್, ಬೋರ್ಗಲ್, ನೇರ್ಲಿ, ನಿಡ್ಸುಶಿ, ಅಮ್ಮಿನಭಾವಿ, ಅಮ್ಮನಗಿ, ಕಮತ್ನೂರ್, ನೇರ್ಲಿ, ಯಾದಗೋಡು, ಎನ್ನಿಮುನ್ನೋಳಿ, ಹುಕ್ಕೇರಿ ಹೀಗೆ ಈ ಎಲ್ಲ ಭಾಗದ ಕೃಷಿ ಭೂಮಿಗೆ ಏತ ನೀರಾವರಿ ಮೂಲಕ ನೀರು ಕೊಡಿಸಬೇಕೆಂಬ ಒಂದು ಪ್ರಸ್ತಾಪನೆ ಸಲ್ಲಿಸಿ ಮಂಜೂರಾತಿ ಸಿಕ್ಕಿತು. ಆ ಮಂಜೂರಾತಿ ನಂತರ ಆ ಥರದ ಆಲ್ರೆಡಿ DPR ರಿಪೋರ್ಟನ್ನು ಮಾಡಿದ್ದಾರೆ ಸರ್ಕಾರದವರು. KNL ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಗೂ ಚೀಫ್ ಇಂಜಿನಿಯರ್ ಮುಖಾಂತರ ಮಾಡಿಸಿದ್ದಾರೆ. ಅದು ಈಗಾಗಲೇ DPR 760 ಕೋಟಿ ರೂಪಾಯಿದಾಗಿದೆ. 760 ಕೋಟಿ ರೂಪಾಯಿ DPR KNL ಅಂದರೆ ಕರ್ನಾಟಕ ನೀರಾವರಿ ನಿಗಮ ಮಂಡಳಿಗೆ ಕಳಿಸಿದ್ದಾರೆ. ಆ ನೀರಾವರಿ ಮಂಡಳಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಮಂತ್ರಿಗಳಾದ DK ಶಿವಕುಮಾರ್ ಇನ್ನಿತರಿದ್ದಾರೆ. ಈಗಾಗಲೇ ಈ ಕಳಿಸಿದ DPR 760 ಕೋಟಿ ರೂಪಾಯಿದಿದೆ. ಇದಕ್ಕೊಂದು ವಾಟರ್ ಅಲೋಕೇಶನ್ ಆಗಬೇಕಾಗಿದೆ. ವಾಟರ್ ಅಲೋಕೇಶನ್ ಅವಶ್ಯಕತೆ ಇದೆ. ಈ ಯೋಜನೆಯು ಘಟಪ್ರಭಾ ನದಿಯಿಂದ ನೀರನ್ನು ಎತ್ತಿ ನೀರು ಕೊಡಿಸಬೇಕಂತ ಒಂದು ಯೋಜನೆ ಮಾಡಿಸಿದ್ದೇವೆ. ಈಗಾಗಲೇ ಅನೇಕ ಜನ ಮುಖಂಡರು, ನಾಯಕರು ಹಿಂದೆ ಆಗಿ ಹೋದ ಭಾರತ ಸ್ವತಂತ್ರ ನಂತರ ಇದನ್ನು ನಮ್ಮ ಹಿರಣ್ಯಕೇಶಿ ನದಿ ನೀರು ಅಪ್ಪರಿಸಬೇಕು, ಆ ಹಿರಣ್ಯಕೇಶಿ ನದಿಗೆ ಮಹಾರಾಷ್ಟ್ರದಲ್ಲಿ ಅಣೆಕಟ್ಟು ಕಟ್ಟಬೇಕು, ಆ ನೀರು ತರಬೇಕಂತ ಯೋಜನೆ ಮಾಡಿದರು. ಅದು ಯಾವುದೇ ಸಫಲವಾಗಲಿಲ್ಲ. ಯೋಜನೆಗಳು ಪ್ರಸ್ತಾಪನೆ ಮಾಡ್ತಾ ಬಂದಿದ್ದಾರೆ. ಆದರೆ ನಾವು ಏನು ಕೇಳಿದ್ವಿ, ನಮ್ಮ ಪಾಲಿನ ಕೃಷ್ಣಾ ಕಣಿವೆಯ ನೀರಿನ ಒಂದು ಏನು ಪಾಲಿದೆ, ಆ ಪಾಲಿನ ನಾವು ಘಟಪ್ರಭಾದಲ್ಲಿ ಅಣೆಕಟ್ಟಿನ ಅದೇ ನಮ್ಮ ನೀರು ನಾವು ಒದಗಿಸ್ಕೊಂಡಂಥ ಒಂದು ಏತ ನೀರಾವರಿ ಘಟಪ್ರಭಾ ನದಿಯ ಸುಲ್ತಾನ್ಪುರದಿಂದ ಏತ ನೀರಾವರಿ ಮಾಡಿಕೊಂಡು ಈ ಭಾಗದ ಒಂದು 19-20 ಹಳ್ಳಿಗಳಿಗೆ ಒದಗಿಸಬೇಕಂತೆ. ನಾವು ಕೂಡ ರಾಜಕಾರಣ, ಸಮಾಜ ಸೇವೆಯಲ್ಲಿದ್ದು ಅನೇಕ ಸಂಘ ಸಂಸ್ಥೆಗಳ ಆಡಳಿತ ಚುನಾವಣೆ ಮಂಡಳಿಯಲ್ಲಿ ಹೋಗದೆ ಈವಂಥ ಯೋಜನೆಗಳನ್ನು ಮಾಡಿಸಿ ಸಮಾಜಕ್ಕೆ ಕೊಟ್ಟಂತೆ ಅನೇಕ ಸಂಸ್ಥೆಗಳು ಹುಟ್ಟು ಹಾಕಬಹುದಂಥ ಒಂದು ಪ್ರೋಆಕ್ಟಿವ್ ಹಾಗೂ ದೂರದೃಷ್ಟಿ ವಿಚಾರದಿಂದ ಮಾಡಿದ್ದೇವೆ. ಈ ಒಂದು ಯೋಜನೆಗೆ ಅನುಷ್ಠಾನಕ್ಕೆ ನಾವು ಸರ್ಕಾರದ ಮಟ್ಟದಲ್ಲಿ ವಾಟರ್ ಅಲೋಕೇಶನ್ ಮಾಡಿಸ್ಕೊಳ್ಳೋಕ್ಕೆ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಅದರ ನಂತರದ ಹಣಕಾಸು ವ್ಯವಸ್ಥೆ ಇವತ್ತೇನಾದರೂ ಮಾಡಿದರೆ ಇನ್ನೂ ಒಂದು 7-8-10 ವರ್ಷದಲ್ಲಿ ಈ ಭಾಗ ನೀರಾವರಿ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತೀವಿ. ಇದಲ್ಲದೆ ನಾವು ಸಂಪೂರ್ಣ ಹುಕ್ಕೇರಿ ತಾಲೂಕು ನೀರಾವರಿ ಮಾಡಬೇಕೆಂದ ಸಂಕಲ್ಪ ಇದೆ. ಆ ವಿಷಯ ಬದಲು ನಾವು ನಿಮಗೆ ಮತ್ತು ಮುಂದೆ ಹೇಳ್ತೀವಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೀವಿ.